Hello dear students, welcome to Royal Palace PU College online classes. Dear students, in the previous session we were discussing about the topic tangent and normal ಬಗ್ಗೆ ಡಿಸ್ಕಷನ್ ಮಾಡತ್ತಿದ್ವಿ. ಈ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಬಗ್ಗೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಓಕೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಈಸ್ ಗಿವನ್ ಬೈ dy by dx. ದೆನ್ ಅದೇ ರೀತಿ ಸ್ಲೋಪ್ ಆಫ್ ನಾರ್ಮಲ್. ಓಕೆ, ನಾರ್ಮಲ್ ಏನಿರ್ತದಪ್ಪ ಅಂದರೆ -1 ಡಿವೈಡೆಡ್ ಬೈ dy by dx ಇರ್ತದೆ. ಓಕೆ, -1 ಡಿವೈಡ್ ಬೈ dy by dx. If the slope of the tangent is parallel to x-axis, if parallel to x-axis ಇತ್ತಪ್ಪ ಅಂದರೆ dy by dx ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಇಫ್ ಪ್ಯಾರಲಲ್ ಟು y-axis ಇತ್ತಂದರೆ, ಓಕೆ, ಇಫ್ ಪ್ಯಾರಲಲ್ ಟು y-axis ಇತ್ತಂದರೆ ವ್ಯಾಲ್ಯೂ ಏನಾಗುತ್ತೆ ನಾರ್ಮಲ್ ಈಕ್ವಲ್ ಟು 0 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ -1 ಡಿವೈಡ್ ಬೈ dy by dx ಈಕ್ವಲ್ ಟು 0 ಆಗುತ್ತೆ. ಹಿಂಗಂದ್ರೆ ಅರ್ಥ ಏನು ಇಲ್ಲಿ ಡಿ ಎಕ್ಸ್ ಬೈ ಡಿ ವೈ. ಓಕೆ, ಡಿ ಎಕ್ಸ್ ಬೈ ಡಿ ವೈ ಏನಾಗುತ್ತೆ, ಇದು ವ್ಯಾಲ್ಯೂ ಏನಾಗುತ್ತೆ ಈಕ್ವಲ್ ಟು 0 ಆಗುತ್ತೆ. ಇದೇನು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ಸ್ಲೋಪ್ ಆಫ್ ದ ನಾರ್ಮಲ್ ಇಫ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಇಫ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇದ್ದಾಗ. ಇನ್ ಕೇಸ್ ಏನಾಗುತ್ತೆ, ಇಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಕೇಳಿದರೆ y ಮೈನಸ್ y1 ಈಸ್ ಈಕ್ವಲ್ ಟು dy by dx at x equal to x1, then we are having x minus x1 here. Okay, ಅದೇ ರೀತಿ ಓಕೆ ಸ್ಲೋಪ್ ಆಫ್ ದ ನಾರ್ಮಲ್ ದಟ್ ಈಸ್ -1 ಡಿವೈಡೆಡ್ ಬೈ dy by dx, -1 ಡಿವೈಡೆಡ್ ಬೈ dy by dx ಆಗುತ್ತೆ. ಓಕೆ, ಇಷ್ಟೇ ಎಲ್ಲ ಏನದು, ದೀಸ್ ಆರ್ ಆಲ್ ದ ಬೇಸಿಕ್ಸ್. ಇಟ್ ಈಸ್ ನಥಿಂಗ್ ಬಟ್ ಇಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್. ಇಕ್ವೇಷನ್ ಇದು. ಓಕೆ, ಎಲ್ಲಿ x1 ಮತ್ತು y1 ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ನಾವು ಕಂಡುಹಿಡಿಬೇಕಾಗತ್ತೆ. Okay, today in this class, let us start with the next problem, okay, related to our tangents and normal. ಏನು ಕೊಟ್ಟಾರ ಅಂದರೆ ಕ್ವಶನಲ್ಲಿ ಫೈಂಡ್ ದಿ ಪಾಯಿಂಟ್ಸ್ ಅಂತ ಕೇಳ್ತಾರೆ. ಇಲ್ಲಿ ಕ್ವಶನ್ದಾಗ ಏನು ಕೇಳ್ತಾರೆ ನಮಗಲ್ಲಿ, ಫೈಂಡ್ ದಿ ಪಾಯಿಂಟ್ಸ್. ಫೈಂಡ್ ಎ ಪಾಯಿಂಟ್ ಅಟ್ ವಿಚ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಈಸ್ ಗಿವನ್. ಫಸ್ಟ್ ಆಫ್ ಆಲ್ ದ ಕರ್ವ್ ಈಸ್ ಗಿವನ್, ದಟ್ ಈಸ್ y is equal to x cube minus 3x square minus 9x plus 7 ಈಸ್ ಪ್ಯಾರಲಲ್ ಟು x ಕೊಟ್ಟಾನ. ಅಂದ್ರೇನು, ಟ್ಯಾಂಜೆಂಟ್ ಟು ದ ಕರ್ವ್ ಈಸ್ ಪ್ಯಾರಲಲ್ ಟು x ಅಂದರೆ dy by dx ಈಕ್ವಲ್ ಟು ಏನಾಯಿತು, ಈಕ್ವಲ್ ಟು 0. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಪ್ಯಾರಲಲ್ ಟು x ಅಂದರೆ dy by dx ಈಕ್ವಲ್ ಟು 0. ಹಾಗಾದರೆ ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕಂಡಿದ್ದು. ಓಕೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ ಅಂದರೆ ಏನದ ನಮಗಿಲ್ಲಿ dy by dx ಈಕ್ವಲ್ ಟು ವ್ಯಾಲ್ಯೂ ಏನದ ನೋಡ್ರಿ 3x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ x ಕ್ಯೂಬ್ ಈಸ್ 3x ಸ್ಕ್ವೇರ್ minus 3x square ಅಂದರೆ 6x minus 9. Okay, this is one value. Then afterwards, since the tangent, we required to find the point at which tangent is parallel to the curve. Since tangent is parallel to curve, okay, parallel to x-axis. Okay, that implies dy by dx value ಏನಾಗುತ್ತೆ ಈಕ್ವಲ್ ಟು 0 ಆಗುತ್ತೆ. ಈಗ dy by dx ವ್ಯಾಲ್ಯೂ ಈಕ್ವಲ್ ಟು 0 ಆಯ್ತಂದ್ರೆ ಏನಾಗುತ್ತೆ ನಮಗಿಲ್ಲಿ 3x ಸ್ಕ್ವೇರ್ ಮೈನಸ್ 6x ಮೈನಸ್ 9 ಈಕ್ವಲ್ ಟು ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅವರ್ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿ ನಮಗೇನು ಕೇಳ್ತಾನೆ, ಫೈಂಡ್ ದ ಪಾಯಿಂಟ್ಸ್ ಕೇಳ್ತಾನೆ. ಪಾಯಿಂಟ್ಸ್ ಅಂದರೆ ಯಾವಾಗಲೂ ಓಕೆ, ಫೈಂಡ್ ದ ಪಾಯಿಂಟ್ಸ್ ಅಟ್ ವಿಚ್, ಫೈಂಡ್ ದ ಪಾಯಿಂಟ್ಸ್ ಅಂದರೆ ಕರ್ವ್. ಸಪೋಸ್ ಈ ಕರ್ವ್ ಇತ್ತಂದರೆ ಇದರ ಮೇಲೆ ಪಾಯಿಂಟ್ಸ್ ಕಂಡುಹಿಡಿರಿ ಅಂತ ತಾನೆ. ಪಾಯಿಂಟ್ಸ್ ಕಂಡುಹಿಡಿದು ಅಂದರೆ ನಾವು x1 y1 ಅಥವಾ x2 y2 ವ್ಯಾಲ್ಯೂನ ಕಂಡುಹಿಡಿಬೇಕು. ಹಂಗಾರೆ ಈ ಕೊಟ್ಟಿರೋಂಥ ಡಾಟಾ ಪ್ರಕಾರ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗ್ತದೆ. ಏನು ಸಿಗುತ್ತೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ 3x ಸ್ಕ್ವೇರ್ ಮೈನಸ್ ಹಿಯರ್ ವಿ ಆರ್ ಹ್ಯಾವಿಂಗ್ 6x. ಓಕೆ, 6x minus 9 here. 9 3s are what we have 27. So how we can distribute here? I can write as, if I take here 3 common, what we get, x square minus 2x minus 3 equal to 0 ಬರುತ್ತೆ. ಓಕೆ, what I taken 3 common ತೊಗೊಂಡಾಗ x square minus 2x minus 3 equal to 0. Here I can write as factorization method x square minus 3, that is I can write as minus 3x plus x minus 3 equal to 0. Now among these two, if I take x common, x minus 3 plus 1 into x minus 3 equal to 0. That implies, so what we get, x equal to okay minus 1 and x equal to ಏನು ಬರುತ್ತೆ 3 ಬರುತ್ತೆ. So therefore here we got, dear students, we got two values of x. Therefore we can find 2 points here. So first thing is, when x is equal to minus 1, that implies y equal to, I will substitute y here. That is, if I put x equal to minus 1, what I get here, minus 1 cube, okay, minus 1 cube minus of
1 square minus 1 square, that is 1, minus 3 is the remaining part. Then we are having minus into minus plus 9 plus 7, that is nothing but here minus 1 minus 3 plus 9 plus 7. The value will be minus 4 here plus 9 plus 7, that is nothing but 16, and here we get at last the value will be 12. The answer is plus 12. When x equal to minus 1, y will be 12. And when x equal to the next value, that is x equal to 3, okay, the y value will be, okay, substitute the y value here. Y value equal to 3 substitute ಮಾಡ್ಕೋರು ಕ್ವಶನ್ ಒಳಗೆ 3 ಕ್ಯೂಬ್ minus 3 into 3 square minus 9x plus 7, 9 into 3. ಇದೇನು ಬರ್ತದೆ ನೋಡ್ರಿ, 9 3s are 27 minus 9 3s are 27, 0 ಆಗುತ್ತೆ, 27 plus 7, that is nothing but here minus 20. The value will be minus 20. So when x equal to 3, y will be minus 20. So therefore points are, what are the points here? That is nothing but minus 1 comma 12 and 3 comma 20. And the points are minus 1 comma 12 and 3 comma 20. These are the 2 points. Very simple example. ಇಲ್ಲಿ ಹಿಂಟ್ ಏನು ಕೊಟ್ಟಿದ್ದೀನಿ, ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಎಕ್ಸ್. ಟ್ಯಾಂಜೆಂಟ್ ಯಾವಾಗಲೂ ಪ್ಯಾರಲಲ್ ಟು ಎಕ್ಸ್ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಇದು ಬಹಳಷ್ಟು ಸಿಂಪಲ್ ಪ್ರಾಬ್ಲಮ್. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ವಿತ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಕೊಡ್ತಾನಂದರೆ, find the point on the curve. Same as it is, we require to find the point on the curve. Y is equal to x minus 2 whole square, at which the tangent is parallel to the chord. Okay, chord or the line joining the points 2, 0 and 4, 4 ಅಂತ ಕೊಟ್ಟಾರೆ. ಓಕೆ, ಈಗ ಫಸ್ಟ್ ಆಫ್ ಆಲ್ find the points on the curve at which y is equal to, at which tangent is parallel. Okay, ಈ ಟ್ಯಾಂಜೆಂಟ್ ಕೇಳಿದ ಫಸ್ಟ್ ಆಫ್ ಆಲ್ y is equal to ಏನು ಕೊಟ್ಟಾರಲ್ಲಿ, x minus 2 whole square, ಇದನ್ನು dy by dx ಕಂಡಿದ್ದೀನಿ. dy by dx ಏನಾಗುತ್ತೆ, 2 into x minus 2 ಆಗುತ್ತೆ. ಫಸ್ಟ್ ಥಿಂಗ್, tangent is parallel to the chord it is. Okay, now we require to find, see here tangent ಅದ, ಇಲ್ಲೇನು ಕೊಟ್ಟಾನ, parallel to the chord. if for example ಇದೊಂದು ಕರ್ವ್ ಐತೆ ತಿಳ್ಕೊಂಡು, ಇದು ಟ್ಯಾಂಜೆಂಟ್, ಇದು this tangent, it is parallel to the chord. Means what is line? Chord means here 2 points. Chord means line, it is line joining 2 points. ಇವೆರಡು ಸೇಮ್ ಇರ್ತದೆ, ಇವೆರಡು ಪ್ಯಾರಲಲ್ ಆಗುತ್ತೆ. ಪ್ಯಾರಲಲ್ ಅಂದರೆ ಏನಂತ ಅಂದರೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೈನ್. ಇಲ್ಲಿ ಪಾಯಿಂಟ್ಸ್ ಕೊಟ್ಟಾರ, ಯಾವ ಎರಡು ಪಾಯಿಂಟ್ಸ್ ಕೊಟ್ಟಾರ ನಮಗಿಲ್ಲಿ, 2, 0 ಕೊಟ್ಟಾರ, 4, 4 ಕೊಟ್ಟಾರ ಇಲ್ಲಿ. ಓಕೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೈನ್ ಹಿಯರ್. ಈಗ ಫಸ್ಟ್ ಪಿ ಯು ಸಿ ಒಳಗೆ ಕಲ್ತೀರಿ ಏನದು, ಸ್ಲೋಪ್ ಆಫ್ ದ ಲೈನ್. ಓಕೆ, ಇಫ್ 2 ಪಾಯಿಂಟ್ಸ್ ಆರ್ ಪ್ರೊವೈಡೆಡ್, x1 y1 x2 y2 ಕೊಟ್ಟಾಗ ಸ್ಲೋಪ್ ಹೆಂಗೆ ಕಂಡುಹಿಡಿತೀವಿ ಅಂತ ಗೊತ್ತದ ನಿಮಗೆ. ಓಕೆ, ಅದನ್ನು ನೋಡೋಣ ಈಗ. ನೆಕ್ಸ್ಟ್ ಥಿಂಗ್ ಈಸ್ ಹಿಯರ್, ಸೊ ಹಿಯರ್ ಸ್ಲೋಪ್ ಆಫ್ ಲೈನ್ joining points that is 2, 0 and that is nothing but here 4, 4. 2, 0 and 4, 4. That means what we have here, that is m is equal to what we have, idu x1 y1, idu x2 y2. ಫಸ್ಟ್ ಇಯರ್ ಕಲ್ತೇರಿ ಏನದು, y2 minus y1. ಓಕೆ, y2 minus y1 ಅಂದರೆ 4 minus 0 divided by 4 minus 2, the value will be 4 divided by 2, the value is 2. Therefore the slope of the line joining the 2 points is 2. ಈಗೇನು ಕೊಡ್ತಾರಂದ್ರೆ, since the tangent to the curve is parallel to the chord here, since the tangent to curve is parallel to okay, line joining is parallel to the chord joining points. Therefore what we can say is slope of the tangent is equal to the slope of the chord. Slope of tangent is parallel to chord, is parallel to the slope of the chord, slope of the line, given line, slope of given points.
ಅಂದರೆ ಏನು ಅರ್ಥ ಅಂದರೆ ಇಲ್ಲಿ dy by dx ಇದ್ರ ವ್ಯಾಲ್ಯೂ ಏನಾಗುತ್ತೆ, ದಟ್ ಇಂಪ್ಲೈಸ್ dy by dx ಈಕ್ವಲ್ ಟು ದ ಸ್ಲೋಪ್. ವಾಟ್ ಇಸ್ ದ ಸ್ಲೋಪ್ ಹಿಯರ್, ದಟ್ ಈಸ್ 2. ನಾವು ವಾಟ್ ಈಸ್ ದ dy by dx ವ್ಯಾಲ್ಯೂ, ದಟ್ ಈಸ್ 2 into x minus 2 equal to 2. So here the value is 2 to get eliminates here, the remaining part is 1, that implies x equal to x minus 2 equal to 1, that implies x equal to ಏನಾಗುತ್ತೆ 3 ಬಂತು. ಈಗೇನು ಬರ್ತಪ್ಪ ಅಂದರೆ ಫೈನ್ ದ ಪಾಯಿಂಟ್ ಆನ್ ದ ಕರ್ವ್. ಈ x equal to 3 ಒಂದು ಕೋಆರ್ಡಿನೇಟ್ ಬಂತು, ಈ x equal to 3ನ ಇಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ y ವ್ಯಾಲ್ಯೂ ಸಿಗುತ್ತೆ. when x equal to 3 ಇದ್ದಾಗ y ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, 3 minus 1, that is 1 square, that is 1 only. Therefore point is 3, 1 and that is the required result. Very simple example. ಈಗೇನಪ್ಪ ಅಂದರೆ ಇನ್ನೊಂದು ಏನು ನೆನಪನ್ನ ಇಟ್ಕೋಬೇಕು ಯಾವಾಗಲೂ. ಓಕೆ, ಮೇನ್ ಥಿಂಗ್ ಈಸ್ ವೆನ್ಎವರ್ ದ ಕರ್ವ್ ಇಸ್ ಗಿವನ್, ಇಕ್ವೇಷನ್ ಕೊಟ್ಟಿರ್ತಾರೆ, ಇದಕ್ಕೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ. ಈ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಅರ್ಥೇನು, dy by dx ಕಂಡುಹಿಡಿಬೇಕು. ಇಫ್ ದ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು x axis ಅಂದರೆ dy by dx equal to 0 ಆಗುತ್ತೆ. ಇಫ್ ದ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು y axis ಅಂದರೆ ಸ್ಲೋಪ್ 0 ಆಗುತ್ತೆ. ಸ್ಲೋಪ್ ಅಂದ್ರೇನು, dx by dy, ಅದ್ರ ಉಲ್ಟಾ. ಓಕೆ, 0 ಆಗುತ್ತೆ. ಇನ್ ಕೇಸ್ ಇಫ್ ವಿ ಆರ್ ಹ್ಯಾವಿಂಗ್ ಅನದರ್ ಲೈನ್, ಓಕೆ, ಎನಿ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ಹಿಯರ್ ದ ಗಿವನ್ ಟ್ಯಾಂಜೆಂಟ್ ಡ್ರಾ ಟು ಕರ್ವ್ ಇದ್ದಾಗ ಇವೆರಡರದು ಏನಾಗುತ್ತೆ, ಸ್ಲೋಪ್ ಏನಿರುತ್ತೆ, ಸೇಮ್ ಇರ್ತೈತಿ ಅಂತ ಅರ್ಥ. ಇಲ್ಲಿ ಇಕ್ವೇಷನ್ ಆಫ್ ದ ಲೈನ್ ಇದ್ರ ಸ್ಲೋಪ್ ಕಂಡು ಹಿಡಿಬಹುದು. ಫಸ್ಟ್ PUC ಒಳಗೆ ಕಲ್ತೀರಿ ಏನು, y is equal to mx plus c. ಇಲ್ಲಿ m ಅಂದ್ರೆ ಏನಾಗುತ್ತೆ, ಸ್ಲೋಪ್ ಆಗುತ್ತೆ. ಓಕೆ, ದ್ಯಾಟ್ ಪರ್ಟಿಕ್ಯುಲರ್ ಸ್ಲೋಪ್ ಆಫ್ ದ ಲೈನ್ ಆ್ಯಂಡ್ ಹಿಯರ್ dy by dx ಶುಡ್ ಬಿ ಈಕ್ವಲ್. ಯಾಕಂದರೆ ಸ್ಲೋಪ್ ಅಂದರೆ ಇಟ್ ಸೆಲ್ಫ್ ಈಸ್ ಯುವರ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ದಟ್ ಈಸ್ dy by dx. ಇದು ಬಹಳಷ್ಟು ಸಿಂಪಲ್ ಎಕ್ಸಾಂಪಲ್ ಅದ, ಆದ್ರೇನು ಫಸ್ಟ್ PUC ಒಂದು ಸ್ವಲ್ಪ ಕನೆಕ್ಟಿವಿಟಿ ಬೇಕಷ್ಟೇ ಇಲ್ಲಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಲೆಟ್ ಅಸ್ ಮೂವ್ ಆನ್ ವಿತ್ ದ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್. ಪ್ಲೀಸ್ ಪಾಸ್ ದ ವಿಡಿಯೋ. Hello dear students, now let us move on with the next problem. Here in this next problem again is asking us to find the points on the curve at which the tangent is, okay, at which the tangent is parallel to the line ಅಂತ ಅರ್ಥಲಿ. ಅಂದರೆ ಏನಾಗುತ್ತೆ ಅಂದರೆ ಟ್ಯಾಂಜೆಂಟ್ ವ್ಯಾಲ್ಯೂ ಕೊಟ್ಟಾರಲಿ. ಓಕೆ, ಅಂದರೆ ಇದು ಇಕ್ವೇಷನ್ ಆಫ್ ದ ಲೈನ್ ಕೊಟ್ಟರೆ ಇದರ ಸ್ಲೋಪ್ ಏನಾಗುತ್ತೆ ಅಂತ ಕೇಳೋಣಿಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಹಿ ಹ್ಯಾಸ್ ಗಿವನ್ ಈಸ್ y is equal to x³ minus 11x plus 5 ಕೊಟ್ಟಾರಲಿ. ಈಗ ಇದರ ಡಿಫ್ರೆನ್ಷಿಯೇಷನ್ ಮಾಡೋಣ. ಡಿಫ್ರೆನ್ಷಿಯೇಷನ್ ಅಂದ್ರೆ ಏನಾಗುತ್ತೆ, dy by dx ಈಕ್ವಲ್ ಟು ಏನಾಗುತ್ತೆ 3x² minus 11 ಆಯಿತು. ಓಕೆ, ಇದು ಒಂದು ಪಾಯಿಂಟು. ಸಿನ್ಸ್ ಓಕೆ ಸ್ಲೋಪ್ ಆಫ್ ಲೈನ್ ಏನು ಕೊಟ್ಟಾರಲ್ಲಿ, y is equal to x minus 11 ಅಂದರೆ ಕಂಪೇರ್ ವಿತ್, ಓಕೆ, ವಿ ಹ್ಯಾವ್ ಟು ಕಂಪೇರ್ ವಿತ್ y is equal to mx plus c. mx plus c ಕಂಪೇರ್ ಮಾಡಿದಾಗ ದಟ್ ಎಂಪ್ಲಾಯ್ಸ್ m ಅಂದ್ರೆ ಏನದ, ಸ್ಲೋಪ್ ಅದ. m ಅಂದ್ರೆ ಸ್ಲೋಪ್ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಸೊ ದೇರ್ ಫೋರ್ dy by dx value equal to 1. This value is equal to 1. So what we are having according to given data, 3x² minus 11 is equal to 1 ಆಯಿತು. ಈಗ ಇಲ್ಲಿ x² ನ ವ್ಯಾಲ್ಯೂ ಕಂಡುಹಿಡಿಬಹುದು. ಏನಾಗುತ್ತೆ ನೋಡ್ರಿ, 3x² is equal to, take it here, that is it becomes 12. that implies x is equal to plus or minus ವ್ಯಾಲ್ಯೂ ಏನಾಯ್ತು ನಮಗಿಲ್ಲಿ 2 ಆಯಿತು. ಓಕೆ, 12 by 3 that is 4, x² equal to 4 ಅಂದರೆ x equal to plus or minus 2. ಈಗೇನದ ನಮಗಿಲ್ಲಿ x equal to 2 ಇದ್ದಾಗ y ವ್ಯಾಲ್ಯೂ ಏನಾಗುತ್ತೆ. ಓಕೆ, when x equal to 2 that implies y value. ಇದನ್ನು ಕರ್ವ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಿ ಹ್ಯಾವ್ ಟು ನಾಟ್ ಸಬ್ಸ್ಟಿಟ್ಯೂಟ್ ಇನ್ ದ ಟ್ಯಾಂಜೆಂಟ್ ಹಿಯರ್. ಈ ಈಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಪುಟ್ ಇನ್ y ಹಿಯರ್. ಓಕೆ, y is equal to, that is 2³ minus 11 into 2 then plus 5. Okay, now what will be the value here, 8 minus 22. Okay, 8 minus 22 plus 5. Okay, now here its value will be 9 here. Its value will be 9. Okay, next problem, in the next value, that is when x equal to minus 2. When x equal to minus 2 ಇದ್ದಾಗ y value ಏನಾಗುತ್ತೆ, minus 2 substitute ಮಾಡ್ರಿ, minus 2 cube, that is minus 8. Then here plus 2 into 11, that is 22 plus 5. Okay, the value will be here, the value will be minus 19 here. Okay, when y is equal to what it is, when x equal to minus 2. Okay, if I substitute the value, so here what we get, it is 19 here. Okay, that is 27 minus 8, that is plus 19 here. And here I think so we get here plus 9. So therefore
Therefore, the points are 2 comma 9 and 2 comma minus 2 comma 19. That is the required result. That is nothing but what it is, points on the curve here we got. Many of you make mistake, that is here when x equal to these x values you have to substitute in the given curve, not in the line here. Given curve ಒಳಗೆ equation of the curve ಒಳಗೆ substitute ಮಾಡ್ಕೋಬೇಕು. ಇದು ಒಂದು ಪಾಯಿಂಟ್ ನೆನಪನ್ನ ಇಟ್ಕೋಬೇಕು ನೀವು. Okay, now let us move on to the next problem similar to it. Now what it is similar to it means find the equation of the tangent to the curve. ಇಲ್ಲೇನು ಕೇಳ್ತಾನೆ ನಿಮಗೆ, equation of the tangent to the curve ಕೇಳ್ತಾನ. curve ಕೊಟ್ಟಾರ, equation ಕೊಟ್ಟಾರ which is first one parallel to the line. Parallel to the line ಅಂದ್ರೆ ಅರ್ಥ ಏನು, ಇದ್ರ ಸ್ಲೋಪು ಅದರ ಸ್ಲೋಪು ಎರಡು ಸೇಮ್ ಇರಬೇಕಂತಾರೆ ಪ್ಯಾರಲ್ ಇದ್ದಾಗ. ನೆಕ್ಸ್ಟ್ ಏನು ಕೊಟ್ಟಾನ, ಪರ್ಪೆಂಡಿಕ್ಯುಲರ್ ಟು ಲೈನ್. ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಇದರ ಸ್ಲೋಪ್ ಅದು, ಇದರ ನಾರ್ಮಲು ಇದಕ್ಕೆ ಸಮ ಇರ್ತದ ಅಂತ ಅರ್ಥಲ್ಲಿ. ಓಕೆ, ದಟ್ ಈಸ್ ಮೈನಸ್ dy by dx is equal to slope of this value. ಓಕೆ, that we shall look on to one by one. ಈಗ ಪ್ಯಾರಲಲ್ ಅಂದರೆ ಏನಂದರೆ, ಇಫ್ ಸಪೋಸ್ ಹೌ ದ ಕಾನ್ಸೆಪ್ಟ್ ಈಸ್, ಕರ್ವ್ ಇತ್ತತಿ ಕೋರಿ ಇದೊಂದು ಲೈನ್ ಅದ, ಈ ಕರ್ವ್ ಇದು, ಇದ್ರದ್ದು dy by dx ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕಂಡುಹಿಡಿಬೋದು. ದಟ್ ಈಸ್ dy by dx ಆಫ್ ದಿಸ್ ಕರ್ವ್. ಪ್ಯಾರಲಲ್ ಟು ದ ಲೈನ್ ಅಂದರೆ ಇದು ಟ್ಯಾಂಜೆಂಟ್, ಇದು ಎರಡು ಲೈನ್ ಪ್ಯಾರಲ್ ಇದ್ರೆ ಏನಾಗುತ್ತೆ, ಇದ್ರ ಸ್ಲೋಪ್ m1 ಇತ್ತಂದರೆ ಇದರ m2 ಇತ್ತಂದರೆ m1 ಇಸ್ ಈಕ್ವಲ್ ಟು ಏನಾಗುತ್ತೆ, m2 ಆಗುತ್ತೆ. ಸ್ಲೋಪ್ಸ್ ಆರ್ ಸೇಮ್, ಇಲ್ಲಿ dy by dx, ಇಲ್ಲಿ m ಸ್ಲೋಪ್, ಇಫ್ ಬೋತ್ ಆರ್ ಪ್ಯಾರಲ್. ಇಫ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್, ಇವೆರಡು ಪರ್ಪೆಂಡಿಕ್ಯುಲರ್ ಇರುತ್ತೆ ಕೋರಿ, ಇದು m2 ಆಯ್ತಂದರೆ ಅವಾಗ ಏನಾಗುತ್ತೆ, m1 ಇಂಟು m2 ಇಸ್ ಈಕ್ವಲ್ ಟು -1, m1 ಇಸ್ ಈಕ್ವಲ್ ಟು -1 ಡಿವೈಡ್ ಬೈ m2, ಆರ್ m2 ಇಸ್ ಈಕ್ವಲ್ ಟು -1 ಬೈ m1 ಆಗುತ್ತೆ. ಯಾವಾಗಿದು ಪರ್ಪೆಂಡಿಕ್ಯುಲರಿಟಿ ಕಂಡೀಷನ್ ಇದೆ. ಅದನ್ನು ಸೇಮ್ ಕಾನ್ಸೆಪ್ಟ್ ಐತಿ, ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ ಫೈನ್. ಈಗ ನೋಡ್ರಿ ಏನಾಗುತ್ತೆ ನೋಡ್ರಿ, ಫಸ್ಟ್ ಆಫ್ ಆಲ್ ಗಿವನ್ ಕರ್ವ್ y ಇಸ್ ಈಕ್ವಲ್ ಟು x² ಮೈನಸ್ 2x ಪ್ಲಸ್ 7. ಈಗ ಇದರ dy by dx ಕಂಟಿನ್ಯೂ. dy by dx ಅಂದರೆ ಏನಾಗುತ್ತೆ, 2x ಮೈನಸ್ 2. ಓಕೆ, ಒನ್ ಇದು. ಈಗ ಫಸ್ಟ್ ಒನ್ ಇದೆ ಪ್ಯಾರಲಲ್ ಟು ದ ಲೈನ್ ಹಿಯರ್. ಓಕೆ, ಸೊ ಹಿಯರ್ ಟ್ಯಾಂಜೆಂಟ್ ಟು ಕರ್ವ್, ಇದು ಟ್ಯಾಂಜೆಂಟ್ ಟು ದ ಕರ್ವ್, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇದು. ಓಕೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಹಿಯರ್, slope of tangent. Okay, slope of the tangent here. Slope of the tangent here ಅಂದರೆ ಏನಾಗುತ್ತೆ, tangent to the curve parallel to the line is parallel to line. That is y is equal to, I will rewrite this equation, that is 2x minus y plus 9 equal to 0. ಈಗ parallel ಅಂದರೆ ಏನಾಗುತ್ತೆ ಅಂದರೆ ಸ್ಲೋಪ್, that implies here y equal to 2x plus 9 here. From this equation y is equal to 2x, so that implies m is equal to value ಏನಾಯಿತು, 2 ಆಯಿತು. So here what he has given is, okay, slope of tangent is equal to, okay, slope of the given line, slope of line. ಅಂದರೆ ಏನಂದರೆ ಇಲ್ಲಿ dy by dx ವ್ಯಾಲ್ಯೂ ಏನಾಯಿತು, ಸ್ಲೋಪ್ ಆಫ್ ದ ಲೈನ್ ಅಂದರೆ 2 ಅದ. ದಟ್ ಇಂಪ್ಲೈಸ್ dy by dx ವ್ಯಾಲ್ಯೂ ಏನದ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, 2x minus 2 ಈಕ್ವಲ್ ಟು 2. ದಟ್ ಇಂಪ್ಲೈಸ್ 2x ಈಕ್ವಲ್ ಟು 4. ದಟ್ ಇಂಪ್ಲೈಸ್ x ಇಸ್ ಈಕ್ವಲ್ ಟು 2 ಆಯಿತು. ಓಕೆ, ವಾಟ್ ವಿ ಗೆಟ್ ನಾವು, ದ ವ್ಯಾಲ್ಯೂ ಫಾರ್ x ಈಕ್ವಲ್ ಟು 2. ವೆನ್ x ಈಕ್ವಲ್ ಟು 2 ಇದ್ದಾಗ y ವ್ಯಾಲ್ಯೂ ಇನ್ ದ ಗಿವನ್ ಕರ್ವ್ ಅಂದ್ರೆ ಏನದ ನೋಡ್ರಿ, y ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಮೈನಸ್ 4 here plus 7. okay, so what we get, 4 minus 1 0 ಆದಾಗ ವ್ಯಾಲ್ಯೂ ಏನೈತಿ, x equal to 2, y is equal to 7. Therefore points on curve when it is parallel to the line so and so is given by, okay, that is 2 comma 7. This is the first half part, that is when the parallel to the line so and so. ಇದು ಒಂದು ಪಾಯಿಂಟ್ ಆಯಿತು. ಈಗ ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇ ಕ್ವಶನ್ ಇಂದ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂತ ಕೇಳ್ತಾನೆ ಇಲ್ಲಿ. ಅದನ್ನೀಗ ಸಾಲ್ವ್ ಮಾಡಿಕೊಳ್ಳು. ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಅಂದರೆ ಏನದು, ಸೊ ವಾಟ್ ವಿ ಹ್ಯಾವ್, ಸ್ಲೋಪ್ ದಟ್ ಈಸ್ m1 ಇಂಟು m2 ಇಸ್ ಈಕ್ವಲ್ ಟು -1 ಆಗುತ್ತೆ. ಅದನ್ನು ಒಂದು ಇಕ್ವೇಷನ್ಸ್ನ ಯೂಸ್ ಮಾಡಿಕೊಳ್ಳು. ಅಂದರೆ ಏನಾಗುತ್ತೆ ನೋಡ್ರಿ, ದ ಬಿ ಪಾರ್ಟ್. ಸೊ ವಾಟ್ ವಿ ಗಾಟ್ ಹಿಯರ್, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ 5y minus 15x equal to 13. ಈಗ ನೋಡ್ರಿ, y is equal to, we are knowing slope of tangent that is dy by dx equal to, we are having, that is 2x minus 2.
Okay, now since it is perpendicular to the line, okay, since it is perpendicular to line, that is y is equal to ಅದನ್ನ ಆ ಕಡೆ ತೋರಿ 15x, that is 15x plus 13. here we are having 5 divided by 5 divided by 5 ಅಂದ್ರೆ ಏನು ಬಂತು ನಮಗಿಲ್ಲಿ y is equal to 3x plus 13 by 5 ಬಂತು. therefore m is equal to value ಏನಾಯ್ತು ನಮಗಿಲ್ಲಿ m is equal to value ಏನಾಯ್ತು 3 ಆಯಿತು. see here it is also slope, take it as m1, say m1, ಇದು ಏನಾಯಿತು m2 ಆಯಿತು. say m2. ಈಗ ಎರಡು ಪರ್ಪೆಂಡಿಕ್ಯುಲರ್ ಇದ್ದಾಗ ಏನಾಗುತ್ತೆ m1 ಇಂಟು m2 ಇಸ್ ಈಕ್ವಲ್ ಟು -1 ಆರ್ m2 ಇಸ್ ಈಕ್ವಲ್ ಟು -1 ಡಿವೈಡ್ ಬೈ m1 ಆರ್ m1 ಇಸ್ ಈಕ್ವಲ್ ಟು -1 ಡಿವೈಡ್ ಬೈ m2 ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಗಿವನ್ ಡಾಟಾ dy by dx equal to -1 divided by 3. why? because here m1 is equal to -1 divided by m2. okay, this is m2 here and this is more m1. perpendicular lines slope ಏನು ಇರ್ತೈತಿ m1 into m2 is equal to -1 ಇರ್ತೈತಿ. that we had learned in the first PUC. now here dy by dx ಅಂದ್ರೆ ಏನದ ನಮಗೆ okay, that means here 5x is equal to 5 we got here, that is 6x equal to 5 ಅಂದ್ರೆ x ವ್ಯಾಲ್ಯೂ ಏನು ಬರ್ತೈತಿ ನಮಗಿಲ್ಲಿ 5 by 6 ಬಂತು. ಈ x equal to 5 by 6 ಬಂತಂದ್ರೆ put in y, okay, put in okay y is equal to x square minus 2x plus 7 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅಂದ್ರೆ ಏನಾಗುತ್ತೆ ನೋಡ್ರಿ y is equal to 5 by 6 whole square minus 2 into 5 by 6 plus 7. ವ್ಯಾಲ್ಯೂ ಏನು ಬರುತ್ತೆ ನೋಡ್ರಿ 25 divided by 36, 25 divided by 36 minus 10 by 6 plus 7. ಇದನ್ನು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದಾಗ 217 divided by 36 ಬರುತ್ತೆ. ಇದನ್ನೆಲ್ಲ ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ಏನಾಗುತ್ತೆ ನಮಗಿಲ್ಲಿ 36 ಆಗುತ್ತೆ. ಎಲ್ ಸಿ ಎಮ್ 36 ಆಗುತ್ತೆ, ಸಾಲ್ವ್ ಮಾಡಿದಾಗ 217 divided by 36. therefore ಪಾಯಿಂಟ್ಸ್ ಬಂತು. ಪಾಯಿಂಟ್ಸ್ ಆರ್ that is nothing but here 5 by 6 217 divided by 36 ಇಷ್ಟು ಬಂತು. now the question is not complete here. why it is not complete means equation ಕೇಳ್ತಾನ, find the equation of the tangent to the curve ಕೇಳ್ತಾನ. equation ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಇಲ್ಲಿ ಈ ಪಾಯಿಂಟ್ ಕೊಟ್ಟಾರ್ಲಿ, ಪಾಯಿಂಟ್ ಕೊಟ್ಟ equation ಹೆಂಗೆ ಕಂಡುಹಿಡಿತೀರಾ, that is here it is x1 y1 ಐತಿ. okay, equation is given by y minus y1 is equal to dy by dx, okay, x minus x1. ಈಗ dy by dx ವ್ಯಾಲ್ಯೂ ಏನದ ನೋಡ್ರಿ, ವಾಟ್ ಇಸ್ ದ dy by dx at x equal to 2 here. at x equal to 2 ವ್ಯಾಲ್ಯೂ ಏನಾಗುತ್ತೆ 4 minus 2, the slope is 2 here. ಆಲ್ ಡೈರೆಕ್ಟ್ಲಿ ಕೊಟ್ಟಾರಲಿ m is equal to m ಅಂತ ತೋರ್ಬೇಕಾದ್ರೆ ಇದರ ಬದಲೇ m ಅಂತ ತೋರ್ ಅಂದರೆ ಇಕ್ವೇಷನ್ ಏನಾಯ್ತಂದ್ರೆ y minus of okay y1 value is 7 here, okay, y minus y1 is 7 equal to m ಅಂದರೆ 2 ಅದ into x minus 2. after solving it we'll get the equation as here 2x minus y plus 3 equal to 0 plus 3 equal to 0. ಇದನ್ನು ಸಿಗುತ್ತೆ ನಮಗೆ. ಅದೇ ರೀತಿ if I put both of this, okay, equation of line, okay, find the equation of the tangent to the curve that is given by at x equal to here 5 by 6 and y is equal to 217 divided by 36. ಇದು ಆನ್ಸರ್ ಏನು ಬರ್ತದೆ ನಮಗಿಲ್ಲಿ 12x plus 36y, okay, 36y equal to 227. that is your required result. that means what we have to substitute here, x1 y1 ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, y minus y1 is equal to m into x minus x1. ಇಲ್ಲಿ y1 ಅಂದ್ರೆ ಏನದ ನಮಗಿಲ್ಲಿ ಇದು x1 ಅದ, ಇದು y1 ವ್ಯಾಲ್ಯೂ ಐತಿ. m ಅಂದ್ರೆ ವ್ಯಾಲ್ಯೂ ಏನದ, ಈ ಜಸ್ಟ್ ನಾವು ವಿ ಹ್ಯಾಡ್ ಫೈಂಡ್ ಔಟ್ ದ m2, ದಟ್ ಈಸ್ ದ ವ್ಯಾಲ್ಯೂ ವಿಲ್ ಬಿ 3 ಹಿಯರ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆನ್ಸರ್ಸ್ನ ಕಂಡುಹಿಡಬೇಕು. ದಟ್ ಈಸ್ ಅ ವೆರಿ ವೆರಿ ಸಿಂಪಲ್ ಎಕ್ಸಾಂಪಲ್ ರಿಲೇಟೆಡ್ ಅವರ್ ಸ್ಲೋಪ್, ಟ್ಯಾಂಜೆಂಟ್ ಆ್ಯಂಡ್ ದಿ ನಾರ್ಮಲ್ ಹಿಯರ್. Dear students, please pause the video to note it down.